ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಈ ತರಗತಿಯಲ್ಲಿ 2021ರ ಮುರಾರ್ಜಿ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಹಾಗಿದ್ರೆ ಮೊದಲ ಪ್ರಶ್ನೆಯನ್ನು ನೋಡೋಣ ಬನ್ನಿ. ಫಸ್ಟ್ ಕ್ವಶನ್, ಫೆಮಿನೈನ್ ಜೆಂಡರ್ ಆಫ್ ಮೆನ್ ಈಸ್. ಮೆನ್ ದ ಫೆಮಿನೈನ್ ಜೆಂಡರ್ ಅನ್ನ ಸ್ತ್ರೀಲಿಂಗ ರೂಪವನ್ನು ಹೇಳಬೇಕಿಲ್ಲಿ. ಮೆನ್ ದ ಸ್ತ್ರೀಲಿಂಗ ರೂಪ ಯಾವ್ದಾಗ? ಆಪ್ಷನ್ ಎ ಗರ್ಲ್, ಆಪ್ಷನ್ ಬಿ ವುಮನ್, ಆಪ್ಷನ್ ಸಿ ಫೀಮೇಲ್, ಆಪ್ಷನ್ ಡಿ ಲೇಡಿ. ಯಾವ್ದಾಗತ್ತಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಮೆನ್ ವುಮೆನ್. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಈಸ್ ಯುವರ್ ಕ್ಲಾಸ್ ಟೀಚರ್. ನಿಮ್ಮ ಕ್ಲಾಸ್ ಟೀಚರ್ ಯಾರಂತೇಳಿ ಕ್ವಶನ್ ಕೇಳಿದಾರೆ ಇಲ್ಲಿ. ಇದಕ್ಕೆ ಆಪ್ಷನ್ ಏನಿದಾವ ಕೊಟ್ಟಿದ್ದಾರಪ್ಪ ಅಂದ್ರೆ ಆಪ್ಷನ್ ಎ ವೆನ್, ಆಪ್ಷನ್ ಬಿ ವೈ, ಆಪ್ಷನ್ ಸಿ ವಾಟ್, ಆಪ್ಷನ್ ಡಿ ಹೂ. ಇಲ್ಲಿ ನಾವು ಕ್ವಶನ್ ಕೇಳ್ಬೇಕಂದ್ರೆ ವೆನ್ ಅಂದ್ರೆ ಯಾವಾಗ, ವೈ ಅಂದ್ರೆ ಯಾಕೆ, ವಾಟ್ ಅಂದ್ರೆ ಏನು, ಹೂ ಅಂದ್ರೆ ಯಾರು. ಅದಕ್ಕೆ ರೈಟ್ ಆನ್ಸರ್ ಯಾವ್ದಾಗುತ್ತಾ? ಹೂ. ನಿಮ್ಮ ಕ್ಲಾಸ್ ಟೀಚರ್ ಯಾರು ಅಂತ ಕೇಳಿದಾಗ ಹೂ. ಹೂ ಈಸ್ ಯುವರ್ ಕ್ಲಾಸ್ ಟೀಚರ್. ನೆಕ್ಸ್ಟ್ ಕ್ವಶನ್, ದ ಅಪೋಸಿಟ್ ಆಫ್ ದ ವರ್ಡ್ ಆಕ್ಟಿವ್ ಈಸ್. ಆಕ್ಟಿವ್ ದ ಅಪೋಸಿಟ್ ವರ್ಡ್ ಹೇಳ್ಬೇಕು ನಾವು. ಆಪ್ಷನ್ ಎ ಕ್ವಿಕ್, ಆಪ್ಷನ್ ಬಿ ಲೇಜಿ, ಆಪ್ಷನ್ ಸಿ ಸ್ಪೀಡಿ, ಆಪ್ಷನ್ ಡಿ ಫಾಸ್ಟ್. ಕ್ವಿಕ್ ಅಂದ್ರೆ ಬೇಗ, ಲೇಜಿ ಅಂದ್ರೆ ಸೋಮಾರಿತನ, ಸ್ಪೀಡಿ ಅಂದ್ರೆ ಬೇಗ, ಫಾಸ್ಟ್ ಅಂದ್ರೂ ಬೇಗ. ಆದ್ರೆ ಇವು ಮೂರು ಆಪ್ಷನ್ ಆಗಿಲ್ಲ. ಆಕ್ಟಿವ್ ದ ಅಪೋಸಿಟ್ ವರ್ಡ್ ಯಾವ್ದಾಗುತ್ತಾ? ಲೇಜಿ. ಆಪ್ಷನ್ ಬಿ ಲೇಜಿ, ಆಕ್ಟಿವ್ ಲೇಜಿ. ನೆಕ್ಸ್ಟ್ ಕ್ವಶನ್, ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಅ ಕೋಚ್. ಏನು ಕೇಳಿದಾರೆ ಇಲ್ಲಿ? ಈ ವಾಕ್ಯ ಯಾವ ಸೆಂಟೆನ್ಸ್ ಆಗುತ್ತಾ? ಏನು ಅಸರ್ಟಿವ್ ಸೆಂಟೆನ್ಸ್ ಆಗುತ್ತಾ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತಾ, ಅಥವಾ ಇಂಪರೇಟಿವ್ ಸೆಂಟೆನ್ಸ್ ಆಗುತ್ತಾ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗುತ್ತಾ? ಹೌ ನೈಸ್ ಇಟ್ ಈಸ್ ಡ್ರೈವ್ ಅ ಕೋಚ್, ಇದು ಯಾವ್ದು ಸೆಂಟೆನ್ಸ್ ಆಗುತ್ತಪ್ಪ ಅಂದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ನೆಕ್ಸ್ಟ್ ಕ್ವಶನ್, ನಂದಿನಿ ವಾಸ್. ಸಿಲೆಬಸ್ ಅಲ್ಲಿ ಇರತಕ್ಕಂಥ ಕ್ವಶನ್, ಪಠ್ಯ ಪುಸ್ತಕದಲ್ಲಿ ಇರತಕ್ಕಂಥ ಕ್ವಶನ್. ಇದು ಯಾವ ಚಾಪ್ಟರ್ ಮೇಲೆ ಐತಪ್ಪ ಅಂದ್ರೆ ಶಬಲೆ ಪಾಠದ ಮೇಲೆ ಈ ಪ್ರಶ್ನೆಯನ್ನ ಕೇಳಿದಾರೆ. ನಂದಿನಿ ವಾಸ್. ಆಪ್ಷನ್ ಎ ಸನ್ ಆಫ್ ವಸಿಷ್ಠ, ಆಪ್ಷನ್ ಬಿ ಮದರ್ ಆಫ್ ಕೌಶಿಕ್, ಆಪ್ಷನ್ ಸಿ ಬ್ರದರ್ ಆಫ್ ಮೋಹನ್, ಆಪ್ಷನ್ ಡಿ ಡಾಟರ್ ಆಫ್ ಕಾಮಧೇನು. ನಂದಿನಿ ವಾಸ್ ಅ ಡಾಟರ್ ಆಫ್ ಕಾಮಧೇನು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ರಮಣ ಮಹರ್ಷಿ ಡ್ಯಾಶ್. ಇದು 5th ಚಾಪ್ಟರ್ದಲ್ಲಿರುವಂತನ ಕ್ವಶನ್ನು. ಯಾವ ಪಾಠದಾಗ ಮೇಲೆ ಐತೆ ಅಂದ್ರೆ ಲವ್ ಫಾರ್ ಎನಿಮಲ್ಸ್ ಅನ್ನುವಂಥ ಒಂದು ಚಾಪ್ಟರ್ ಮೇಲೆ ಇರುವಂಥ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ರಮಣ ಮಹರ್ಷಿ ಲೈವ್ಡ್ ಇನ್ ಅ ಸಿಟಿ, ವಾಸ್ ಅ ಡಾಕ್ಟರ್, ವಾಸ್ ಅನ್ ಇಂಜಿನಿಯರ್, ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ಸ್, ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ನೆಕ್ಸ್ಟ್ ಕ್ವಶನ್, Pythis and Daman kept there. Option A promise, option B study, option C work, option D help. Pythis and Daman kept there. Option A promises. ಇದು ಯಾವ ಚಾಪ್ಟರ್ ಮೇಲೆ ಐತಪ್ಪ ಅಂದ್ರೆ ಟ್ರೂ ಫ್ರೆಂಡ್ಶಿಪ್ ಅನ್ನುವಂಥ ಒಂದು ಚಾಪ್ಟರ್ ಐತೆ 5th. ಆ ಚಾಪ್ಟರ್ ಮೇಲೆ ಈ ಕ್ವಶನ್ ಅನ್ನ ಅರೈಸ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ದ ಫಸ್ಟ್ ನೇಮ್ ಆಫ್ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ಏನಾಗಿತ್ತಪ್ಪ ಅಂತಂದ್ರೆ ಏನು ಕೊಟ್ಟಿದ್ದಾರೆ ಆಪ್ಷನ್ಸ್? ಆಪ್ಷನ್ ಎ ರಮಣ ಮಹರ್ಷಿ, ಆಪ್ಷನ್ ಬಿ ನರೇಂದ್ರ, ಆಪ್ಷನ್ ಸಿ ಅಮರ್ನಾಥ್, ಆಪ್ಷನ್ ಡಿ ರಾಮಕೃಷ್ಣ. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ಯಾವ್ದಾಗತ್ತಪ್ಪ ಅಂದ್ರೆ ಆಪ್ಷನ್ ಬಿ ನರೇಂದ್ರ. ನೆಕ್ಸ್ಟ್ ಕ್ವಶನ್, ಇಟ್ ಈಸ್ ನಾಟ್ ಅ ಟೆಕ್ಸ್ಟ್ ಬುಕ್ ಡ್ಯಾಶ್ ಅ ನೋಟ್ ಬುಕ್. ದ ಅಪ್ರೋಪ್ರಿಯೇಟ್ ಕಂಜಕ್ಷನ್ ಟು ಬಿ ಫಿಲ್ ಇನ್ ದ ಬ್ಲ್ಯಾಂಕ್ ಈಸ್. ಇಲ್ಲಿ ನಾವು ಯಾವ್ದು ಫುಲ್ಫಿಲ್ ಮಾಡಬೇಕು? ಕಂಜಕ್ಷನ್ ಅನ್ನ ಮಾಡಬೇಕು. ಕಂಜಕ್ಷನ್ ಅಂದ್ರೆ ಏನ? ಎರಡು ಶಬ್ದ ಅಥವಾ ಎರಡು ವಾಕ್ಯಗಳನ್ನ ಜೋಡಿಸುವುದಕ್ಕೆ ನಾವು ಏನಂತ ಕರಿತೀವಿ? ಕಂಜಕ್ಷನ್ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದಾರ? ಆಪ್ಷನ್ ಎ ಎಟ್, ಆಪ್ಷನ್ ಬಿ ಆ್ಯಂಡ್, ಆಪ್ಷನ್ ಸಿ ಬಟ್, ಆಪ್ಷನ್ ಡಿ ಆರ್. ಇಟ್ ಈಸ್ ನಾಟ್ ಅ ಟೆಕ್ಸ್ಟ್ ಬುಕ್ ಡ್ಯಾಶ್ ಅ ನೋಟ್ ಬುಕ್. ಇಲ್ಲಿ ಯಾವ್ದಾಗತ್ತಪ್ಪ ಅಂದ್ರೆ ಕರೆಕ್ಟ್ ಆಪ್ಷನ್ಸ್ ಯಾವ್ದಾಗುತ್ತಾ? ಬಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ನಾಟ್ ಅ ಟೆಕ್ಸ್ಟ್ ಬುಕ್ ಬಟ್ ಅ ನೋಟ್ ಬುಕ್. ನೆಕ್ಸ್ಟ್ ಕ್ವಶನ್, ತುಂಬಾ ಈಸ್ ಇನ್. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕಾಶ್ಮೀರ್, ಆಪ್ಷನ್ ಬಿ ಸಿ ಕೊರಿಯಾ, ಆಪ್ಷನ್ ಡಿ ಕೇರಳ. ತುಂಬಾ ಈಸ್ ಇನ್ ಕೇರಳ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ರೈಮಿಂಗ್ ವರ್ಡ್ ಫಾರ್ ಸಿ ಈಸ್. ಸಿ ದ ರೈಮಿಂಗ್ ವರ್ಡ್ ಕೇಳಿದಾರೆ.
ಹೌದಾ? ರೈಮಿಂಗ್ ವರ್ಡನ್ನು ಪ್ರತಿಯೊಂದು ಕ್ವಶನ್ ಪೇಪರ್ದಲ್ಲಿ ಒಂದೊಂದು ಕ್ವಶನನ್ನು ಕೇಳಿದ್ದಾರೆ. ಇದು ರೈಮಿಂಗ್ ವರ್ಡು ಮೋಸ್ಟ್ ಇಂಪಾರ್ಟೆಂಟ್. ಆಪ್ಷನ್ ಎ ದೆನ್, ಆಪ್ಷನ್ ಬಿ ಪ್ಲೇ, ಆಪ್ಷನ್ ಸಿ ಫ್ಲೈ, ಆಪ್ಷನ್ ಡಿ ಸಿ. ಸಿ ದ ರೈಮಿಂಗ್ ವರ್ಡ್ ಯಾವುದಾಗುತ್ತಾ? ಆಪ್ಷನ್ ಡಿ ಸಿ. ನೆಕ್ಸ್ಟ್ ಕ್ವಶನ್, ಚೂಸ್ ದ ಕರೆಕ್ಟ್ ಶಾರ್ಟ್ ಫಾರ್ಮ್. ಇಲ್ಲಿ ಕೆಲವೊಂದಿಷ್ಟ ಶಾರ್ಟ್ ಫಾರ್ಮ್ ಮತ್ತು ಫುಲ್ ಫಾರ್ಮನ್ನು ಕೊಟ್ಟಿದ್ದಾರೆ. ಇದ್ರೊಳಗೆ ಕರೆಕ್ಟ್ ಆದಂಥ ಶಾರ್ಟ್ ಫಾರ್ಮ್ ಯಾವುದೈತಿ ಅಂತ ನೋಡಬೇಕು. ಯಾವುದೈತಿ ನೋಡ್ರಿ? ವಿ ವಿಲ್, ಹೂ ಈಸ್ ನಾಟ್, ವಿ ಆರ್. ಇವೆಲ್ಲ ಯಾವಪ್ಪ? ವಿ ವಿಲ್ ಅನ್ನೋದು ರಾಂಗ್ ಐತಿ, ಹೂ ಈಸ್ ಅನ್ನೋದು ರಾಂಗ್ ಐತಿ, ವಿ ಆರ್ ಅನ್ನೋದು ರಾಂಗ್ ಐತಿ. ಬಟ್ ನಮಗೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದೈತಿ? ಈಸ್ ನಾಟ್. ಈಸ್ ನಾಟ್ ಏನೈತಿ? ಕರೆಕ್ಟ್ ಆನ್ಸರ್ ಐತಿ. ಶಾರ್ಟ್ ಫಾರ್ಮ್ ಈಸ್ ನಾಟ್, isn't. ನೆಕ್ಸ್ಟ್ ಕ್ವಶನ್, ಚಿಲ್ಡ್ರನ್ ಆಲ್ವೇಸ್ ಡ್ಯಾಶ್ ದ ಟ್ರೂತ್. ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಇಲ್ಲಿ ಒಂದು ಸುಟೇಬಲ್ ಆದಂಥ ವರ್ಬನ್ನು ತುಂಬಬೇಕು. ಯಾವ್ದು ಆಪ್ಷನ್ ಯಾವ್ಯಾವ ಕೊಟ್ಟಿದ್ದಾರೆ ನೋಡಪ್ಪ ಅಂದ್ರೆ, ಆಪ್ಷನ್ ಎ ಸ್ಪೀಕ್ಸ್, ಆಪ್ಷನ್ ಬಿ ಸ್ಪೀಕ್, ಆಪ್ಷನ್ ಸಿ ಸ್ಪೋಕನ್, ಆಪ್ಷನ್ ಡಿ ಸ್ಪೋಕ್. ಚಿಲ್ಡ್ರನ್ ಆಲ್ವೇಸ್ ಸ್ಪೀಕ್ ದ ಟ್ರುತ್. ಮಕ್ಕಳು ಯಾವಾಗಲೂ ಏನು ಮಾತಾಡ್ತಾರೋ? ಸತ್ಯವನ್ನು ಮಾತಾಡ್ತಾರೋ. ಅದಕ್ಕೆ ಚಿಲ್ಡ್ರನ್ ಆಲ್ವೇಸ್ ಸ್ಪೀಕ್ ದ ಟ್ರುತ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಬ್ರೇವರಿ ಅವಾರ್ಡ್ಸ್ ಆರ್ ಅನೌನ್ಸ್ಡ್ ಆರ್. ಆಪ್ಷನ್ ಎ 14th November, ಆಪ್ಷನ್ ಬಿ 2nd October, ಆಪ್ಷನ್ ಸಿ 1st March, ಆಪ್ಷನ್ ಡಿ 5th September. ಇದ್ರಾಗ ಕರೆಕ್ಟ್ ಆನ್ಸರ್ ಯಾವುದಾಗತ್ತಪ್ಪ ಅಂದ್ರೆ 14th November. ದ ಬ್ರೇವರಿ ಅವಾರ್ಡ್ಸ್ ಆರ್ ಅನೌನ್ಸ್ಡ್ ಆನ್ 14th November. ನಾಗರಾಜ್ ಈಸ್ ಅ ಕ್ಲೇವರ್ ಬಾಯ್. ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್. ಇಲ್ಲಿ ಈ ಸೆಂಟೆನ್ಸ್ದಾಗ ಯಾವ ವರ್ಡ್ ಡಿಸ್ಕ್ರೈಬ್ ಮಾಡುತ್ತಪ್ಪ ಅಂದ್ರೆ, ನಾಗರಾಜ್ ಅನ್ನೋ ಒಂದು ಇದನ್ನ ಯಾವ ವರ್ಡ್ ಡಿಸ್ಕ್ರೈಬ್ ಮಾಡುತ್ತಾ? ಕ್ಲೆವರ್. ನಾಗರಾಜ್ ಏನು ಭಾಳ ಶಾಣೆ ಅದಾನು, ಕ್ಲೆವರ್ ಅದಾನು ಅನ್ನುವಂಥ ವರ್ಡ್ ಯಾವುದು ಡಿಸ್ಕ್ರೈಬ್ ಮಾಡುತ್ತಾ? ಕ್ಲೆವರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್, ಸಿ ಕಮ್ಸ್ ಟು ಸ್ಕೂಲ್ ಡ್ಯಾಶ್ ಕಾರ್. ಆಪ್ಷನ್ ಎ ಟು, ಆಪ್ಷನ್ ಬಿ ಬೈ, ಆಪ್ಷನ್ ಸಿ ಓವರ್, ಆಪ್ಷನ್ ಡಿ ವಿತ್. ಆಕಿ ಸ್ಕೂಲಿಗೆ ಕಾರ್ನಲ್ಲಿ ಬರ್ತಾಳೆ. ಹೆಂಗ? ಸಿ ಕಮ್ಸ್ ಟು ಸ್ಕೂಲ್ ಬೈ ಅ ಕಾರ್. ಬೈ ಕಾರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಲೆಟ್ ಅಸ್ ಡ್ಯಾಶ್ ಟುಮಾರೋ. ಆಪ್ಷನ್ ಏನೇನು ಕೊಟ್ಟಿದ್ದಾರಪ್ಪ ಅಂದ್ರೆ, ಆಪ್ಷನ್ ಎ ಮೆಟ್, ಆಪ್ಷನ್ ಬಿ ಮ್ಯೂಟ್, ಆಪ್ಷನ್ ಸಿ ಮೀಟ್, ಆಪ್ಷನ್ ಡಿ ಮೀಟ್. ಲೆಟ್ ಅಸ್ ಮೀಟ್ tomorrow. Option C is the right answer. Accent speaks louder than words. Choose the correct option. ಇದ್ರದ ಕರೆಕ್ಟ್ ಮೀನಿಂಗ್ ಯಾವುದಾಗತ್ತಪ್ಪ ಅಂತೇಳಿ ಹೇಳ್ಬೇಕು. One should implement his actions rather than keep talking about them. Option B, action is better than speaker than word. Option C, word is better than action. Option D, actions can speaks word. The right answer is option A. One should implement his actions rather than keep talking about them. Next question. This is dash adventurous story. ಇದ್ರಾಗ suitable word ಯಾವುದಾಗತ್ತಪ್ಪ ಅಂದ್ರೆ an. This is an adventurous story. Last question. Kitten, cat, fowl. ಇಲ್ಲಿ ಕಿಟನ್ ಅಂದ್ರೆ ಬೆಕ್ಕಿನ ಮರಿ, ಕ್ಯಾಟ್ ಅಂದ್ರೆ ಬೆಕ್ಕು, ಫೌಲ್ ಅಂದ್ರೆ ಏನ? ಇದಕ್ಕೆ ಸುಟೇಬಲ್ ಆದಂಥ ವರ್ಡ್ ಯಾವುದಾಗುತ್ತಪ್ಪ ಅಂದ್ರೆ ಇಲ್ಲಿ ಹಾರ್ಸ್. ಫೌಲ್ ಅಂದ್ರೆ ಕುದುರೆ ಮರಿ, ಹಾರ್ಸ್ ಅಂದ್ರೆ ಕುದುರೆ. ಕೌದ್ ಯಾವುದಾಗುತ್ತಪ್ಪ ಅಂದ್ರೆ ಕಾಲ್ಫ್. ಕೌದ ಆಕಳಗ ಹಸ್ಕರು ಅನ್ನಕ್ಕೆ ಏನಂತ ಕರೀತಾರು? ಕಾಲ್ಫ್. ಡಾಗ್ ದ ಪಪ್ಪಿ, ಟೈಗರ್ ದ ಕಬ್. ಇಲ್ಲಿಯವರೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.